ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿವತ್ತಿದ್ದೀನಿ ಗುಜರಾತ್ನ ವೇರಾವಲ್ ರೈಲ್ವೆ ಸ್ಟೇಷನ್ ಅಲ್ಲಿ. ಇದೇ ನೋಡಿ, ನಿಮ್ಮ ವೇರಾವಲ್ ನಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಆಗಿದೆ. ಸೋಮನಾಥನ ದರ್ಶನಕ್ಕಾಗಿ ಗುಜರಾತ್ನಲ್ಲಿರುವಂತಹ ಸೋಮನಾಥ ಜ್ಯೋತಿರ್ಲಿಂಗವನ್ನು ನೋಡಲು ನಾವಿವತ್ತು ಬಂದಿದ್ದೇವೆ ವೇರಾವಲ್ ರೈಲ್ವೆ ಸ್ಟೇಷನ್ಗೆ. ನೀವು ವೇರಾವಲ್ ರೈಲ್ವೆ ಸ್ಟೇಷನ್ ತಲುಪಿದ ನಂತರನೇ ರೈಲ್ವೆ ಸ್ಟೇಷನ್ ಮುಂದ್ಗಡೆನೆ ಸಂಸ್ಥಾನದ ವತಿಯಿಂದ ಬಸ್ನ ವ್ಯವಸ್ಥೆ ಇದೆ. ಕೇವಲ 15 ರೂಪಾಯಿಗಳಲ್ಲಿ ನಿಮಗೆ ದೇವಸ್ಥಾನವನ್ನು ತಲುಪಿಸ್ತಾರೆ. ನೋಡಿ, ಇದೇ ಬಸ್ ವ್ಯವಸ್ಥೆ. ನೋಡಿ, ನಾವೀಗ ದೇವಸ್ಥಾನದ ಹತ್ರ ಬಂದಿದ್ದೇವೆ. ಇದೇ ನೋಡಿ ಸ್ವಾಗತ ಗೋಪುರ, ಸನ್ನಿಧಾನದ ಸ್ವಾಗತ ಗೋಪುರವಾಗಿದೆ. ಮೊದಲೇ ನಾವು ದೇವಸ್ಥಾನ ತಲುಪುತ್ತಿದ್ದಂತೆ ನಮ್ಮನ್ನು ಭೇಟಿ ಮಾಡಿದವರು, ನಮ್ಮನ್ನು ಸ್ವಾಗತಿಸಿದವರು ನಂದಿ ಮಹಾರಾಜರು. ಸೋಮನಾಥನ ಸನ್ನಿಧಾನವಿದೆಯಲ್ಲ, ಕೇವಲ ದೇವಸ್ಥಾನ ಅಲ್ಲ, ಇದು ಸಾಹಸ ಹೋರಾಟಗಳ ಸಮ್ಮೇಳನದ ಸನ್ನಿಧಾನವಾಗಿದೆ. ಈ ಸನ್ನಿಧಾನದ ಮೇಲೆ 17 ಬಾರಿ ದಾಳಿಕೋರರಿಂದ ಈ ದೇವಸ್ಥಾನದ ಮೇಲೆ ದಾಳಿಯಾಗಿದೆ. ಅಪವಿತ್ರ ಮಾಡಿದ್ದಾರೆ ಈ ದೇವಸ್ಥಾನವನ್ನು. ಸ್ನೇಹಿತರೆ, ಸಾಹಸ ಮೆರೆದಂತಹ ರಜಪೂತ ರಾಜ ವೀರ್ ಹಿಮಿರ್ಜಿಯವರು ನೋಡಿ, ದೇವಸ್ಥಾನಕ್ಕಾಗಿ ಬಲಿದಾನ ಕೊಟ್ಟಂತವರು. ನೋಡಿ ಸ್ನೇಹಿತರೆ, ಭಕ್ತರಿಂದ ದೇವಸ್ಥಾನದ ಮುಂದೆನೆ ನೃತ್ಯ ಕಲಾ ಸಂಗಮ, ಎಷ್ಟು ಅದ್ಭುತ. ಸಾವಿರಾರು ಭಕ್ತರು ಸೇರುವಂತ ಪುಣ್ಯ ಸನ್ನಿಧಾನ ಈ ಪರಮಾತ್ಮನ ಸನ್ನಿಧಾನ ಸೋಮನಾಥ ಜ್ಯೋತಿರ್ಲಿಂಗ. ಈ ಸನ್ನಿಧಾನದಲ್ಲಿ ಭಕ್ತರಿಗಾಗಿ ಸಂಪೂರ್ಣ ಉಚಿತವಾಗಿ ಅನ್ನದಾನದ ವ್ಯವಸ್ಥೆ ಇದೆ. ಸ್ನೇಹಿತರೆ, ಇದೇ ನೋಡಿ ಅಹಲ್ಯಬಾಯಿ ಹೋಳ್ಕರ್ ಅವರು ನಿರ್ಮಾಣ ಮಾಡಿರುವ ಶಿವನ ಸನ್ನಿಧಾನ. ಇವರೇ ನಮ್ಮ ಅಹಲ್ಯಬಾಯಿ ಹೋಳ್ಕರ್. ಇವರು ದೇವಸ್ಥಾನಗಳನ್ನು ಮರು ನಿರ್ಮಾಣ ಮಾಡುವುದರಲ್ಲಿ ಎತ್ತಿದ ಕೈ. ಭಾರತದ ಪುರಾತನ ದೇವಸ್ಥಾನಗಳನ್ನು ಮರು ನಿರ್ಮಾಣ ಮಾಡಿದ್ದಾರೆ. ಪುರಾತನ ದೇವಸ್ಥಾನದಲ್ಲಿರುವಂತಹ ಶಿವಲಿಂಗವನ್ನು ನೋಡಿ. ಇಲ್ಲಿ ನೀವು ಗಂಗಾಜಲವನ್ನು, ಹೂವಿನ ಮಾಲೆಯನ್ನು, ಫಲಪುಷ್ಪಗಳನ್ನು ದೇವನಿಗೆ ಅರ್ಪಿಸಬಹುದು. ನೋಡಿ, ಎಲ್ಲ ಕೈಂಕರ್ಯಗಳನ್ನು, ಕೆಲಸಗಳನ್ನು ಮಾಡುತ್ತಿದ್ದಾರೆ ಭಕ್ತರು. ಎಷ್ಟು ಸುಂದರ ಪರಮಾತ್ಮನನ್ನು ನೋಡುವ ಸೌಭಾಗ್ಯವೇ ಅದ್ಭುತ. ಸ್ನೇಹಿತರೆ, ಇದೇ ನೋಡಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ಸೋಮನಾಥ ಜ್ಯೋತಿರ್ಲಿಂಗ. ಇದು ಸಮುದ್ರದ ಕಿನಾರೆಯಲ್ಲಿ ನಿರ್ಮಾಣವಾಗಿರುವಂತಹ ಜ್ಯೋತಿರ್ಲಿಂಗವೇ ಸೋಮನಾಥನ ಜ್ಯೋತಿರ್ಲಿಂಗ. ಗುಜರಾತಿನಲ್ಲಿರುವಂಥದ್ದು. ಸಂಜೆಯ ಹೊತ್ತು, ಸಂಜೆ 7 ಗಂಟೆ ತನಕ ನಿಮಗೆ ದೇವಾಲಯದ ಮನೋಹರವಾದ ದೃಶ್ಯವನ್ನು ನೋಡಬಹುದು. ಹಲವಾರು ಮಂದಿ ಭಕ್ತರು ಬಂದು ಇಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಾರೆ. ಜನ್ಮದಲ್ಲಿ ಒಮ್ಮೆಯಾದರೂ ಸೋಮನಾಥನ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಿ. ಜೈ ಸೋಮನಾಥ, ಹರ ಹರ ಮಹಾದೇವ್. ಎಲ್ಲರನ್ನೂ ರಕ್ಷಿತು ಭಗವಂತ. ಸ್ನೇಹಿತರೆ, ಯಾರಾದರೂ ಸೋಮನಾಥನ ದೇವಾಲಯ ದರ್ಶನ ಮಾಡಿದ್ದರೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ನಮ್ಮ ಜೊತೆ. ಕಮೆಂಟ್ ಮಾಡಿ. ದೇವರ ಸನ್ನಿಧಾನದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.